ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕಾಗಿನೆಲ್ಲೆ ಮತ್ತು ಹೊಸೂರು ಮಧ್ಯೆ ಇರ್ತಕ್ಕಂಥದ್ದು. ಇವರು ನಾಗರಾಜ್ ಮೇಷ್ಟ್ರು ಅಂತ. ತೊಂದರೆ ಅಲ್ಲ, ನೀವೇ ನಿಮ್ಮ ಪರಿಚಯ ಮಾಡಿಕೊಡಿ ಸರ್, ಒಂದು 2 ನಿಮಿಷ ಅಷ್ಟೇ ಸಾಕು. ನಮ್ಮದು ಊರು ಬಂದುಬಿಟ್ಟು ಹೊಸೂರು, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಶಿಕ್ಷಕರು ಎಲ್ಲಿ ಶಿಕ್ಷಕರು ಸರ್? ಇಲ್ಲೇ ಗೊಗ್ಗದಲ್ಲಿ ಪ್ರೈಮರಿ ಶಿಕ್ಷಕರಾಗಿದ್ದಾರೆ. ಹೋಸರಿ ಶುಂಠಿ ಬೆಳೆದಿದ್ರು ಅವರು. ಲಾಸ್ಟ್ ಒಂದು 2 ನಿಮಿಷ ಅವ್ರು ಮಾತಾಡ್ಸೋಣ ಅಂತ. ಆದರೆ ಈ ನನ್ನ ಫಾಲೋ ಮಾಡ್ತಿರಲ್ಲಪ್ಪ, ಮತ್ತು ಈ ಹಂತದಲ್ಲಿ ಏನು ಗೊಬ್ಬರ ಹಾಕಬೇಕು, ಏನು ಔಷಧಿ ಹೊಡಿಬೇಕು, ಇದು ಹಿಂಗೆ ಬರೋದಕ್ಕೆ ಕಾರಣ ಏನು, ಆರ್ಗ್ಯಾನಿಕ್ ಗೊಬ್ಬರಕ್ಕೂ ಮತ್ತು ಸಾವಯವ ಗೊಬ್ಬರಕ್ಕೂ ಮತ್ತು ರಾಸಾಯನಿಕ ಗೊಬ್ಬರಕ್ಕೂ ಏನು ಡಿಫ್ರೆನ್ಸು, ಏನು ಮಾಡಿದರೆ ಒಳ್ಳೆಯದಾಗ್ತದೆ, ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾಗರಾಜ್ ಸರ್, ಎಷ್ಟು ದಿನ ಆಯ್ತು ಈಗ ಶುಂಠಿ ಹಾಕಿ? ಸರ್ ಇವತ್ತು ಕರೆಕ್ಟಾಗಿ 2 ತಿಂಗಳು ಸರ್. ಕರೆಕ್ಟಾಗಿ 2 ತಿಂಗಳಾಗಿದೆ, 60 ದಿನ ಆಗಿದೆ. ಇಡೀ ಫೀಲ್ಡು ಹಾಗೆ ಇದೆ. ಒಂಚೂರು ಬ್ರದರ್ ಹಾಗೆ ತೋರಿಸಿ, ಹಂಗೆ ನಿಧಾನ ಒಂಚೂರು ಹಂಗೆ ನಿಧಾನ. 2 ತಿಂಗಳಾಗಿದೆ. ನೋಡೋಣ ಇದು ಯಾಕೆ ಇಷ್ಟು ಹೈಟ್ ಬಂದೈತೆ, ಇದಕ್ಕೆ ನಾವು ಏನೇನು ಮಾಡಿದ್ದೀವಿ ಇಷ್ಟು ಹೈಟ್ ಬರೋದಕ್ಕೆ. ಮತ್ತು ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ, ಹಳದಿ ಕಲರ್ ಆಗಿದೆ. ಯಾಕೆ ಹಳದಿ ಕಲರ್ ಆಗಿತ್ತು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಹೈಯೆಸ್ಟ್ ಬಂದಿರೋದು ಒಂದು ಪಿಲ್ಲರ್ ನಾನು ನಿಮಗೆ ತೊಗೊಂಡು ಹೇಳ್ತೀನಿ. ಇಲ್ಲಿ ಮರಕೆ ಒಂದು ಹತ್ತಿರ ಬರಬೇಕು. 1 2 3 4 5 6 7 8 ಇದೆ. 1 2 3 4 5 6 7 8, ಇದು 9, ಇದು 10ನೇ ಎಲೆ ಇದೆ. ಅಂದರೆ 8 ಬುಡದಲ್ಲಿದ್ದಾವೆ. ಮೊಳಕೆ ತೆಗೆದು ನೋಡಿದರೆ ಇನ್ನೂ ಗ್ಯಾರಂಟಿ ಇರ್ತವೆ. ಇಲ್ಲಿ ಒಂದು ಮೊಳಕೆನೇ ತೆಗೆದು ನೋಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಬೇರುಗಳ ಸಂಖ್ಯೆ ಹತ್ರ ಬರೀ ಬ್ರದರ್. ನೋಡಿ, ಇಲ್ಲಿ ಮೊಳಕೆ ಆಗ್ತೈತೆ. ಯಾಕೆ ಬೇರು ತೆಗೆದು ತೋರಿಸ್ತೀನಿ ಅಂದರೆ, ಬೇರು ಇಷ್ಟೆಲ್ಲ ಬೆಳೆಯೋದಕ್ಕೆ ಬೇಗ ಬೆಳ್ಕೊಂಡಿದ್ದಕ್ಕೇ ಇಷ್ಟು ಏನೋ ಇದು ಹೆಚ್ಚಿಗೆ ಬಂದೈತೆ ಅಂತ ನನ್ನ ಲೆಕ್ಕಾಚಾರದಲ್ಲಿ. ನೋಡಿ, ಇಲ್ಲಿ ಬೇರು ಎಷ್ಟುದ್ದ ಇದೆ, ಅದು ಕಾಣ್ತೈತೆ. ಇಲ್ಲಿ ಮುಟ್ಟ ಇದೆ ಬೇರು, ಒಂದು ಬೇರು, ದೊಡ್ಡ ಬೇರು ಇದು. ನೋಡಿ, ಇಷ್ಟಿದೆ ಬೇರು, ಇಷ್ಟು ಚೆನ್ನಾಗಿ ಬೆಳ್ಕೊಂಡೈತೆ. ಇದಿಷ್ಟು ಚೆನ್ನಾಗಿ ಬೆಳ್ಕೊಳಕ್ಕೆ ಕಾರಣ ಏನಂದರೆ, ನಾವು ಬುಡಕ್ಕೆ ಡೋಸೇಜು ವ್ಯಾಮ್ ಕೊಟ್ಟಿದ್ದೀವಿ. ವ್ಯಾಮ್ ಅನ್ನೋದು ಅದು ಬೇರುಗಳ ಸಂಖ್ಯೆಯನ್ನು ಹೆಚ್ಚು ಬೆಳೆಸ್ತಕ್ಕಂತಹ ಒಂದು ಶಿಲೀಂಧ್ರ ಅದು. ಸೊ ಅದನ್ನು ಕೊಟ್ಟಿದ್ದೀವಿ ನಾವು, ಅಂದರೆ ಫಲಾನುಭವಿ ಶಿಲೀಂಧ್ರ. ನೋಡಿ, ಹಿಂಗೆ ಬೆಳೆದೈತಿದೆ ಈಗ, ಆಯ್ತಾ? ನೋಡಿ, ಇದು ಇಷ್ಟು ಚೆನ್ನಾಗಿ ಬೆಳ್ಕೊಂಡೈತೆ. ಇಲ್ಲೆಲ್ಲ ಹಳದಿ ಕಲರ್ ಆಗೈತೆ ಗರಿ. ನೋಡಿ, ಇದು ಫಂಗಲ್ ಡಿಸೀಸ್, ಇದೆಲ್ಲ ಕಾಣ್ತಾ ಇರೋದು. ಇದು ವಿಡಿಯೋದಲ್ಲಿ ಕಾಣ್ಬೇಕ್ರಿ ನೀಟಾಗಿ. ಇದು ನೋಡಿ, ಇದೆಲ್ಲ ಇದು ಫಂಗಲ್ ಡಿಸೀಸ್, ಅಂದರೆ ಶಿಲೀಂಧ್ರಿಂದ ಬಂದಿರತಕ್ಕಂಥವ್ರು. ಬ್ಲಾಸ್ಟ್ ಡಿಸೀಸ್ ಅಂತವಲ್ಲ ಅದು. ಇದು ಹುಳ ತಿಂದೈತೆ ಕೆರೆದು. ಮತ್ತು ಈ ಸುಳಿಯಲ್ಲಿ ಇದು ಸಣ್ಣಕ್ಕೆ ಬರ್ತಾ ಇದೆ. ಈಗ ಸುಳಿ ಎಲ್ಲ ಬರ್ತಾ ಇರೋದು ಕೆಲವೊಂದೆಲ್ಲ ಸಣ್ಣಕ್ಕೆ ಬರೋಕ್ಕಾಗ್ಬಿಟ್ಟೈತೆ ಇದೆಲ್ಲ. ಇದು ಅಂದರೆ ಬರ್ತಾ ದೊಡ್ಡದು ಬರಬೇಕು, ಬರ್ತಾ ಸಣ್ಣಕ್ಕೆ ಬರ್ತೈತೆ. ನೋಡಿ, ಯಾಕೆ ಸಣ್ಣಕ್ಕೆ ಬರ್ತೈತೆ ಅಂದರೆ, ಒಂದು ಔಷಧಿ ಹೊಡೆದು ಸಿಂಪಡಣೆ ಮಾಡಿ 15 ದಿನ ಆಯಿತು. ಅಂದರೆ ಮೊದಲನೇ ಔಷಧಿ. ನನ್ನ ಲೆಕ್ಕಾಚಾರದಲ್ಲಿ ಇಷ್ಟೊಳಗಡೆ ಇದಕ್ಕೆ ಗೊಬ್ಬರ ಹಾಕಿ ಒಂದು 8 ದಿನ ಆಗಬೇಕಾಗಿತ್ತು. ಆದರೆ ಇವರು ಮಾಡಿಲ್ಲ. ಬಟ್ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇರ್ತವೆ, ಏನೋ ಗೊತ್ತಿಲ್ಲ, ಬಟ್ ಮಾಡೋಕ್ಕಾಗಿಲ್ಲ. ಈಗ ಮಾತಾಡೋಣ. ಅಂದರೆ ಇದು ಗೊಬ್ಬರ ಯಾವ ಟೈಮಲ್ಲಿ ಹಾಕಬೇಕು ಅಂತ ಅಂದರೆ, ನೀವು ನೋಡಿ, ಇದು ಎಲೆ ಇರುತ್ತಲ್ಲ, ಇದು 1, ಇದು 2 ಎಲೆ ಇದೆ. ಇದು ಕಾಣುತ್ತೆ ಬ್ರದರ್? ನೋಡಿ, ಇದು 1 2 ಎಲೆ ಇರ್ತದೆ. ಈ ಎಲೆಯಲ್ಲಿ ನೀವು ಔಷಧಿ ಹೊಡೆದ್ರೆ ಖಂಡಿತ ತಗೊಳ್ತದೆ. ಔಷಧಿ ಹೊಡೆಯೋದಕ್ಕೆ ಎಲೆನೇ ಇಂಪಾರ್ಟೆಂಟ್ ಇದೆ. ಟಾಣಿಕು, ಒಂದು ಹುಳದ ಔಷಧಿ, ಒಂದು ಶಿಲೀಂಧ್ರನಾಶಕ, ಒಂದು ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಟಾಣಿಕ್ಕು, ನೆಕ್ಸ್ಟ್ ಇನ್ನೊಂದು ಕೀಟನಾಶಕ ಹಾಕ್ಕೊಂಡು ಈ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. ಇದು ಗೊಬ್ಬರ ತಗೊಳ್ಳೋ ಸ್ಟೇಜ್ ಇರಲ್ಲ, ಇದು ತಗೊಳ್ತದೆ. 1 2 3 4 5, ಈ 5 ಎಲೆ ಮೇಲೆ ಆದರೆ ಸಾಕು. 5 ಅಥವಾ 6 ಎಲೆ ಆದರೆ ನೀವು ಗೊಬ್ಬರ ಹಾಕ್ಬೋದು. ಗೊಬ್ಬರ ತಗೊಳ್ಳೋ ಕೆಪಾಸಿಟಿ ಬಂದಿರ್ತದೆ. ಹೆಂಗೆ ಸೈಂಟಿಫಿಕ್ಕಾಗಿ ಹೇಳೋದು ಅಂತಂದರೆ, ನೀವು ಯಾವುದೇ ಬೆಳೆಯನ್ನು, ಈಗ ಜೋಳ ತಗೊಳ್ಳಿ, ಏನಾಗಲಿ, ಏನಂತ ಹೇಳ್ತಾರೆ, ಔಷಧಿ ಅಂಗಡಿಯಾಗಲಿ ನೀವು 15ರಿಂದ 20 ದಿನಕ್ಕೆ ಕಳೆನಾಶಕ ಸಿಂಪಡಣೆ ಮಾಡಬೇಕು. ಇದಕ್ಕೂ ನೀವು ಅವಾಗೇ ಮಾಡೋದು ಕಳೆನಾಶಕನ. ನೋಡಿ, ಇಲ್ಲಿ ಕಳೆ ಇಲ್ಲಿ ಇರ್ತದೆ, ಇಲ್ಲಿದೆ ನೋಡಿ. ಇದನ್ನು ಕಿತ್ಕೊಳ್ತೀನಿ ನಾನೀಗ. ಈ ಹಂತದಲ್ಲಿ ಕಳೆನ ನೀವು ಸಿಂಪಡಣೆ ಮಾಡಿದರೆ ಇದು ಸಾಯ್ತದೆ. ನೋಡಿ, ಯಾಕೆ ಸಾಯ್ತದೆ ಅಂತಂದರೆ, ಇದು 1 2 3 4 5 6 ಎಲೆ ಆಗೈತೆ. ಅಂದರೆ ಈ ಸಣ್ಣ ಬಿಡಿದು. ಈಗ ಈ 5 ಎಲೆ 6 ಎಲೆ ಅಂದರೆ 15 ದಿನ ತೊಗೊಳ್ತದೆ ಅಂತ ಸುಮ್ಮನೆ ನಾನು ಹೇಳೋದು. 15 ದಿನದಲ್ಲಿ ಈ ಬೇರು ಚೆನ್ನಾಗಿ ಬಿಡ್ಕೊಂಡಿರಲ್ಲ, ಇಷ್ಟೇ ಬಿಟ್ಟಿರ್ತೈತೆ ಇದು. ಅವಾಗ ಏನಾಗ್ತದೆ, ಸಿಂಪಡಣೆ ಮಾಡಿದರೆ ಇದು ಎಳುತ್ತಿರ್ತದಲ್ಲ, ಬೇಗ ಸತ್ತೋಗ್ತದೆ. ನೆಕ್ಸ್ಟ್ ನೀವು ಅದ್ರಿಗೆ ಏನಾಯಿತು, ಇದು ಹಂಗಾರೆ ಇದು 5 6 ಎಲೆ ಮೇಲೆ ಹೋದರೆ ಬೇರು ಇನ್ನೂ ಚೆನ್ನಾಗಿ ಬಿಡ್ಕೊಳ್ತಾ ಹೋಗ್ತದೆ. ನೀವು ಗೊಬ್ಬರ ಹಾಕಿದರೆ ತಗೊಳ್ಳೋ ಪವರ್ ಬರುತ್ತೆ ಅದಕ್ಕೆ ಅಂತ ಅರ್ಥ ನಾನು ಹೇಳೋದು, ಉಲ್ಟಾ. ಬಟ್ ಅದ್ರ ನಡುವೆ ಏನಾದರೂ ಈ ಹಂತದಲ್ಲಿ ಗೊಬ್ಬರ ಹಾಕಿದರೆ ಇದನ್ನ ಎಳೆದಿರ್ತದೆ, ಇದು ತಗೊಳ್ಳಲ್ಲ, ಸತ್ತೋಗ್ತದೆ. ಇದು ಗೊಬ್ಬರ ಹಾಕಿದರೆ ಡೈಜೆಷನ್ ಆಗೋಕ್ಕಾಗಲ್ಲ, ಫೋಟೋಸಿಂಥಸಿಸ್ ಆಗೋದೇ ಇಲ್ಲ. ಅಂದರೆ ಫುಡ್ ಅದು ಡೈಜೆಷನ್ ಮಾಡ್ಕೊಳ್ಬೇಕಲ್ಲ, ಪವರೇ ಇರಲ್ಲ. ಫೋಟೋಸಿಂಥಸಿಸ್ ಹಾಕೊಂಡ್ರೆ ಇದು ಎಲೆನೇ ಕಾರ್ಖಾನೆ ಇದ್ದಂಗೆ. ಈ ಎಲೆಗಳು ಎಷ್ಟು ಬೆಳೀತಾವೋ ಅಷ್ಟು ಕಾರ್ಖಾನೆ ದೊಡ್ಡದಾಗ್ತದೆ, ಫುಡ್ ತಗೊಳ್ತದೆ, ಸರಿ ಆಗ್ತದೆ.
ಇದು ಅದಕ್ಕೆ ಗೊಬ್ಬರ ಯಾವ ಟೈಮಲ್ಲಿ ಹಾಕಬೇಕು ಅಂತ ಹೇಳ್ದೆ. ಔಷಧಿಯನ್ನು ಸಿಂಪಡಣೆ ಮಾಡ್ತೀವಲ್ಲ, ಇದ್ರಾಗಿರೋದು ರೋಗನೂ ಹೋಗುತ್ತೆ, ಹುಳನೂ ಸಾಯ್ತದೆ, ಮತ್ತು ಇದು ಇಂಪ್ರೂವ್ಮೆಂಟ್ ಆಗ್ತದೆ. ಅದಕ್ಕೆ ನೀವು ಔಷಧಿ ಈ ಸ್ಟೇಜಲ್ಲೇ ಹೊಡೆದ್ರೆ ಸಾಕು. ಬಹಳ ಜನ ಇನ್ನೂ ಅಲ್ಲೇ ಇದ್ದೀರಾ. ಏನಿಲ್ಲ ಅಲ್ಲೇ ಇದ್ದೀರಪ್ಪ ಅಂತ ಅಂದರೆ, ಈ ಬೆಡ್ಡಲ್ಲಿ ಒಂದು 2-3 ಹುಟ್ಟೈತಂತ ಇಟ್ಕೊಳ್ಳಿ, ನೀವು ಔಷಧಿ ಸಿಂಪಡಣೆ ಮಾಡಿರಿ, ಹುಟ್ಲೆ ಇದ್ದದ್ದಕ್ಕೆ ತಲೆ ಕೆಡಿಸ್ಕೊಂಬಾರ್ದು. ಭಾಳ ಜನ ಹೇಳ್ತಾರೆ, ಯಾಕಂದ್ರೆ ನಮ್ಮ ಹಾಸನ ಭಾಗದ ರೈತರು ಭಾಳ ನನಗೆ ದಿನಾ ಪಾರ್ಸಲ್ ತಗೊಳ್ತಿರ್ತಾರೆ. ಅವರಿಗೆ ಹೇಳೋದು ನಾನು, ಅವರಿಗೆ ಮತ್ತು ಎಲ್ಲ ಇಡೀ ಕರ್ನಾಟಕ ಅಲ್ಲಿ ಇಡೀ ವರ್ಲ್ಡ್ ಆಗಲಿ ಏನು ಹೇಳೋದು ಅಂತ ಅಂದರೆ, ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರಿಂದ ನಿಮಗೆ ಅಷ್ಟು ಬೆನಿಫಿಟ್ ಇರ್ತದೆ. ಮೊದಲು ಎದ್ದದ್ದಕ್ಕೆ ನೀವು ಬೇಗ ಎಬ್ಸೋದಕ್ಕೆ ಪ್ರಯತ್ನ ಮಾಡಿ. ಎಕ್ಸಾಂಪಲ್ಲು, ಇದು ಎಷ್ಟು ಚೆನ್ನಾಗಿ ಬೆಳೀತೈತೋ, ಬೇರುಗಳು ಅಷ್ಟು ಚೆನ್ನಾಗಿ ಬಿಡ್ಕೊಳ್ತೈತೆ, ಮೊಳಕೆ ಬೇಗ ಬರೋದಕ್ಕೆ ಆಸ್ಪದ ಆಗ್ತದೆ. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲದೂ ಎಳ್ಳಿ ಅನ್ನೋದ್ರೊಳಗೆ ಒಂದು ಹುಳ ತಿಂತದೆ, ಒಂದು ರೋಗ ಬರ್ತದೆ, ಏನೆಲ್ಲ ಪ್ರಾಬ್ಲಮ್ ಆಗ್ತದೆ, ಮತ್ತೆ ನಿಮಗೆ ಸಮಸ್ಯೆ ಆಗ್ತದೆ. ಕೆಲವು ಸರಿ ಈ ಹಂತದಲ್ಲಿ ಇದ್ದರೆ ಮೊಳಕೆ ಇಷ್ಟೇ ಇರ್ತದಪ್ಪ, ಅದಕ್ಕೆ ಸಿಂಪಡಣೆ ಮಾಡಿ. ಸಾಯಿಲ್ ಬಾರ್ನ್ ಡಿಸೀಸ್ ಇರ್ತದಲ್ಲ, ಹುಟ್ಟದಂಗೆ ಸುಟ್ಕೊಂತ ಬರ್ತದಲ್ಲ, ಅದು ತಪ್ಪತ್ತೆ. ಯಾಕಂದ್ರೆ ಅದರಲ್ಲಿ ಕೀಟನಾಶಕ ಇರ್ತದೆ, ಶಿಲೀಂಧ್ರನಾಶಕ ಇರ್ತದೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಸಾಕು ಅದಕ್ಕೆ. ಆದರೆ ಈಗ ಹೇಳೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಒಂದು ವಿಡಿಯೋದಾಗ ಹೇಳಿದ್ದೀನಿ, ಇದು ಎಷ್ಟೆಲ್ಲ ಹೇಳಿದ್ದು ಹಿಂದಿನ ವಿಡಿಯೋದಲ್ಲಿ. ಏನು ಇಂಪಾರ್ಟೆಂಟ್ ಅಂದರೆ, ಭಾಳ ರೈತರು ಇದು ಲೀವ್ಸ್ ಎಲ್ಲ ಭಾಳ ಈ ಚಿಕ್ಕ ವಯಸ್ಸಿಂದ ಇರ್ತದೆ. ಅಂದರೆ ಇದು ಕೆಪಾಸಿಟಿ ಡೋಸೇಜ್ಗಳು ಕಡಿಮೆ ಇರುತ್ತಲ್ಲ, ಔಷಧಿ ಹೊಡಿಬೇಕಾದ್ರೆ ನೀವು ಹಿಂಗೆ ಹಿಡ್ಕೊಂತ ಹೋಗ್ಬೇಕು. ಫಾಗಲ್ಲಿ ಮಂಜಿನ ಥರ ಹಿಡ್ಕೊಂಡು ಹೋಗಬೇಕು. ನೀವು ಹಿಂಗೆ ಹಿಡ್ಕೊಂಡು ಮತ್ತೆ ಹಿಂಗೆ ಅನ್ಬಾರ್ದು, ಡಬಲ್ ಆಗ್ಬಿಡ್ತದೆ. ಹಿಂಗೆ ಹಿಡ್ಕೊಂಡು ಹೋದಾಗೆ ಸಫಿಷಿಯೆಂಟ್, ಮತ್ತೆ ಹಿಂಗೆ ಹಿಡ್ಕೊಂಡ್ರೆ ಡಬಲ್ ಆಗುತ್ತೆ. ಈ ಗಿಡ ನೀವು ಡಬಲ್ ಹೊಡೆದ್ರೂ ತಡ್ಕೊಳ್ತದೆ, ಈಗ ಡಬಲ್ ಸಿಂಪಡಣೆ ಮಾಡಿದ್ರೆ ತಡ್ಕೊಳ್ಳಲ್ಲ. ಇದು ಸುಳಿಯಲ್ಲಿ ನೀರು ಹೋಯ್ತು ಅಂದರೆ ಈ ಕಾಲರಲ್ಲಿ ನೀರು ಸಿಕ್ಕಾಕೊಂಡ್ಬಿಡ್ತದಲ್ಲ, ಇದು ಟಾಣಿಕ್ ಅಂದರೆ ಗೊಬ್ಬರನೇ ಕರಗಿಸಿ ಬಾಟಲ್ ಹಾಕಿರ್ತಾರೆ ಅಷ್ಟೇ. ಟಾಣಿಕ್ ಅಂದರೆ ಬರೀ ಏನೂ ಅಲ್ಲ, ಅದು ಈ ಜಿಂಕ್, ಬೋರಾನ್, ಐರನ್ನು, ಮ್ಯಾಂಗನೀಸು, ಟ್ಯೂಮಿಕ್ ಆ್ಯಸಿಡು, ಪ್ರೋಟೀನ್ ಇರೋದು ಎಲ್ಲ ಮಿಕ್ಸ್ ಮಾಡಿ ಟಾಣಿಕಲ್ಲಿ ಹಾಕಿರ್ತಾರೆ, ಇಲ್ಲ ಸಪ್ರೇಟಾಗಿ ಮಾಡಿರ್ತಾರೆ. ಆ ಗೊಬ್ಬರನೇ ಟಾಣಿಕ್ ಒಳರುತ್ತೆ, ಮತ್ತು ಗೊಬ್ಬರ ಮತ್ತು ಎಲೆಗಳ ಮೇಲೆ ಬಿದ್ದರೆ ಸುಟ್ಟು ಹೋಗ್ತದೆ ಅಲ್ವಾ, ಡೋಸೇಜ್ ಆಗಿ. ಅದಕ್ಕೆ ನೀವು ಹಿಂಗೆ ಪಾತ್ರ ಹಿಡ್ಕೊಂಡು ಹೋಗ್ಬೇಕು, ರಿಪೀಟ್ ಹಿಂಗೆ ಮಾಡಬಾರ್ದು. ಆಮೇಲೆ ಹಿಂಗೇನೂ ಮಾಡಬಾರ್ದು. ಈ ಸ್ಟೇಜಲ್ಲಿ ಐತಲ್ಲ, ನೀವು ಹಿಂಗಾರ ಮಾಡಿರಿ, ಡಬಲ್ ಮಾಡಿದ್ರು ತಡ್ಕೊಳ್ತೈತೆ. ಇದು 6-7 ಎಲೆ ಮೇಲೆ ಐತೆ, ತಡ್ಕೊಳ್ತೈತೆ. 6-7 ಎಲೆಗಳ ಒಳಗಡೆ ಇದ್ದರೆ ನೀವು ಹಂಗೆ ಮಾಡಿದ್ರೆ ತಡ್ಕೊಳ್ಳಲ್ಲ. ಮತ್ತು ಡ್ರಿಂಚ್ ಮಾಡೋ ಅವಶ್ಯಕತೆನೇ ಬೀಳಲ್ಲ. ಯಾಕೆ ಅಂದರೆ ನೋಡಿ, ಈ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ 1-2 ಹನಿನಾದರೂ ಕೆಳಗಡೆ ಬಿದ್ದೇ ಬೀಳ್ತದೆ. ಹೆಂಗೆ ಹಿಡಿದ್ರೂ ನೀವು ಕೆಳಗಡೆ ಬೀಳುತ್ತೆ ಅಂದರೆ ಅದು ಬೇಸಲ್ ಡೋಸೇಜ್ ಆಗಿ ಡ್ರಿಂಚ್ ಮಾಡಿದಂಗೆ ಆಗ್ತದೆ. ಡ್ರಿಂಚ್ ಮಾಡಿದರೆ ರೇಟ್ ಆಫ್ ಕಾಸ್ಟ್ ಜಾಸ್ತಿ. ನೀವು ಒಂದು ಡ್ರಮ್ ಔಷಧಿಗೆ 1070 ರೂಪಾಯಿ ಸಾಕು ನಿಮಗೆ ಮೊದಲನೇ ಹಂತಕ್ಕೆ. ಅದೇ ಹಂತಕ್ಕೆ ನೀವು ಡ್ರಿಂಕ್ಸ್ ತಗೊಂಡ್ರೆ 2000 ಬರೀತಾರೆ, 3000 ಬರೀತಾರೆ. ಅವ್ರವ್ರ ಮೆಂಟಾಲಿಟಿ ಹೆಂಗಿರುತ್ತೋ ಹಾಗೆ ಅವ್ರಿಗೆ ಬರೆದು ಮುಗಿಸ್ತಾರೆ. ನಿಮಗೆ ಲೇಬರ್ ಚಾರ್ಜು ಮತ್ತು ಡ್ರಿಂಕ್ಸ್ ಮಾಡಿದ್ದು ಎಲ್ಲ ಹೊರೆ ಆಗ್ತದೆ. ಈಗ 2ನೇ ಪಾಯಿಂಟ್ ಮಾತಾಡೋಣ. ಇದಕ್ಕೆ ಗೊಬ್ಬರ ಯಾಕೆ ಹಾಕಿಲ್ಲ ಅಂತ ಅಂದರೆ, ನೋಡಿ ಏನು ಮಾಡ್ತೀರಿ, ಭಾಳಷ್ಟು ಜನ ನೀವು ತಪ್ಪು ಮಾಡ್ತೀರಿ. ಅಂದರೆ ಇದಕ್ಕೆ ಸೈಡ್ ಕಟ್ಸೋಕ್ಕಿಂತ ಮಣ್ಣೆ ಹಾಕಿಬಿಡೋದಂತ ವಿಚಾರ ಮಾಡ್ತೀರಿ. ದಯವಿಟ್ಟು ಅಂಥ ತಪ್ಪುಗಳನ್ನು ಮಾಡಬಾರ್ದು. ಬೇರೆ ಯೂಟ್ಯೂಬರ್ ಏನೇನೋ ಹೇಳ್ತಾರೆ, ಕಲಿಯಂಥದ್ದು ಏನಿರಲ್ಲ ಕಣ್ರಿ. ಇದು ನಾನು ಹೇಳ್ತಾರದು ಫ್ರೀ ಆಫ್ ಎಜುಕೇಷನ್. ಇದು ಕಲಿಯೋದು. ಇದು ಕಲ್ತ್ರೆ ನೀವು ಯಾವಾಗಲೂ ಇರ್ತದೆ. ನನ್ನ ವಿಡಿಯೋಗಳು ಈ ಭೂಮಿ ಇರೋಲ್ಲಿವರೆಗೂ ಕಲಿತಕ್ಕಂಥದ್ದು ಇರುತ್ತದಕ್ಕೆ. ಈಗ ನೋಡಿ ಏನು ಕಲಿಯೋದು ಹೇಳಿದೆ ಇಷ್ಟವರೆಗೂ ರೋಗದ್ದು ಹೇಳಿದೆ. ನೋಡಿ ಇದು ಸೈಡ್ ಕಟ್ಸ್ತೀವಿ ನಾವು. ಸೈಡ್ ಕಟ್ಸಿದ್ರೆ ಏನಾಗುತ್ತೆ, ಇಲ್ಲೆಲ್ಲ ಸೈಡ್ ಕಟ್ಸ್ತೀವಿ ಅಂದರೆ ರೈತರ ತಲೆಯಲ್ಲಿ ಏನಿರ್ತದೆ, ಗೊಬ್ಬರ ಹಾಕಿದ್ದು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ದೋಣಿ ಥರ ಆಗಿರ್ತದೆ, ಗೊಬ್ಬರ ಅಲ್ಲೇ ಇರ್ತದೆ ಅಂತ. ಇದು ಸಾಮಾನ್ಯ ತಿಳುವಳಿಕೆ ಇದೆ, ಇದರಲ್ಲೇನು ವಿಶೇಷತೆ ಇಲ್ಲ. ವಿಶೇಷತೆ ಇರೋದೇನಪ್ಪ ಅಂತ ಅಂದರೆ, ಈಗ ನೋಡಿ ಗೊಬ್ಬರ ಹಾಕ್ತೀವಿ, ಗೊಬ್ಬರ ಹಾಕಿದಾಗ ಈ ಹುಲ್ಲು ಇದೆಯಲ್ಲಪ್ಪ, ಈ ಹುಲ್ಲು ಇದಕ್ಕೆ ಗೊಬ್ಬರದ ನೀರು ಬೀಳ್ಬೇಕು ತಾನೆ. ಗೊಬ್ಬರದ ನೀರು ಬಿದ್ದರೆ ತಾನೆ ಇದು ಬೇಗ ಕರಗಿಬಿಟ್ಟು ಎಲ್ಲ ಏನಾಗ್ತದೆ, ಇದು ಆರ್ಗ್ಯಾನಿಕ್ ಗೊಬ್ಬರ ಆಗಿ ಇದಕ್ಕೆ ಕನ್ವರ್ಟ್ ಆಗ್ತದೆ. ಅದು ನಿಮಗೆ ದೊಡ್ಡ ಬೆನಿಫಿಟ್. ಅದು ಇದ್ರ ಮೇಲೆ ಹಂಗೆ ಮಣ್ಣು ಹಾಕ್ಬಿಟ್ರೆ, ಸಪೋಸ್ ಹಿಂಗೆ ಮಣ್ಣು ಹಾಕ್ಬಿಟ್ರೆ ಹಿಂಗೆಲ್ಲ ಫುಲ್ಲು ಇದು ಭಾಳ ದಿನ ಆದರೂ ಕರಗೋದೇ ಇಲ್ಲ, ಹಾಗೇ ಇರ್ತದೆ ಕೆಳಗಡೆ. ನಾನು ನೋಡಿದ್ದೀನಿ. ಯಾಕೆ ಕರಗಲ್ಲ ಅಂತ ಅಂದರೆ, ಶುಂಠಿ ಬೆಳೀತತ್ತಲ್ಲ, ಶುಂಠಿ ಬೆಳೆದಂಗೆ 4-5 ತಿಂಗಳಾದರೂ ಹಂಗೇ ಇರ್ತದೆ. ಗೊಬ್ಬರ ಹಾಕಿದ್ದು ಸಹಿತ ಅದ್ರ ಮೇಲೆ ಹಾಗೇ ಇರೋ ನೋಡಿದ್ದೀನಿ. ಆಮೇಲೆ ಈ ಗೊಬ್ಬರಗಳನ್ನು ಹಾಕ್ತೀರಿ, ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಯಾವತ್ತೂ ಹಾಕಬಾರ್ದು. ಗೊಬ್ಬರ ಹಾಕಿ ಮಣ್ಣು ಹಾಕ್ಬಿಟ್ರೆ ಏನಾಗ್ತೈತಿ, ಇದು ನೋಡಿ, ಇದು ಗೊಬ್ಬರ ಅಂತ ಇಟ್ಕೊಳ್ಳೋಣ. ಇದ್ರ ಮೇಲೆ ಹಿಂಗೆ ಮಣ್ಣು ಹಾಕ್ಬಿಟ್ರೆ ಮೇಲ್ಪದ್ರದ್ದು ಏನಾಗ್ತೈತಿ, ಇದ್ರ ಮೇಲೆ ಮಣ್ಣು ಹಾಕ್ತೈತೆ. ಆ ಗೊಬ್ಬರ ಕರ್ಗದೆ ಎಲ್ಲ ಮಣ್ಣಿ ಕೆಳಗಡೆ ಹತ್ಕೊಂಡು ಹಾಗೇ ಇರ್ತದೆ. ಅದಕ್ಕೆ ಏನು ಮಾಡ್ಬೇಕು ಅಂತಂದರೆ, ಗೊಬ್ಬರನ ನೀವು ಫಸ್ಟು ಕರಗಿಸಿ ಆದಮೇಲೆ ಮಣ್ಣು ಹಾಕ್ರಿ, ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದು 4ನೇ ಪಾಯಿಂಟು, ಈ ಗೊಬ್ಬರನ ಹೆಂಗೆ ಹಾಕ್ಬೇಕು ಈ ಸ್ಟೇಜಲ್ಲಿ. ಹಿಂಗಿದ್ದಾಗ ಹೆಂಗೆ ಹಾಕೋದು ನೋಡಿ, ಹಿಂಗೆ ಪಟ್ಟೆ ಥರ ಹಾಕ್ಬೇಕು, ಹಿಂಗೆ ರಂಗೋಲಿ ಥರ ಹಾಕ್ಬೇಕು. ಹಿಂಗೆ ಇದ್ರದ್ದು ಸೈಜ್ ಎಷ್ಟು ತೊಗೊಳ್ತೈತೋ ಅಷ್ಟೇ ಹಾಕಬೇಕು. ಇದ್ರ ಸೈಜ್ ಎಷ್ಟು ಹಾಕು, ಯೂನಿಫಾರ್ಮಿಟಿ ಇದ್ರೆ ಯೂನಿಫಾರ್ಮಿಟಿ ಹಾಕಬೇಕು.
ಇದಕ್ಕೆ ಏನೋ ಒಂದು ಸಣ್ಣದಿರ್ತದೆ ನೋಡಿ, ಇಲ್ಲಿ ಸಣ್ಣದು ಕಾಣ್ತದೆ, ಇದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಇದು ತಗೊಳ್ಳೋ ಪವರೇ ಇರಲ್ಲ, ಸತ್ತೋಗ್ಬಿಡ್ತದೆ. ಅದಕ್ಕೆ ಹಿಂಗೆ ಮಧ್ಯ ಹಾಕಬೇಕು. ಫಸ್ಟ್ ಟೈಮ್ ಗೊಬ್ಬರನ ಯಾವಾಗಲೂ ಮಧ್ಯ ರಂಗೋಲಿ ಥರ ಹಾಕಿ ಆ ಹುಲ್ಲಿಗೆ ಬಿದ್ದು ಹುಲ್ಲು ಕರಗಿ ಎಲ್ಲ ನಿಮಗೆ ಗಳಿಸ್ಬಿಟ್ಟು ಗೊಬ್ಬರ ಆಗ್ತದೆ. ನೆಕ್ಸ್ಟ್ ಯೂನಿಫಾರ್ಮಾಗಿ ಎಲ್ಲ ಗಿಡಕ್ಕೂ ಆಲ್ಮೋಸ್ಟ್ ಆಲ್ ಸಿಗ್ತದೆ ಅಂತ ನೋಡಿ. ಈ ಗಿಡದಲ್ಲಿ ಎಲೆ ಚುಕ್ಕೆ ರೋಗ ತುಂಬ ಡಾಟ್ಸ್ ಇದ್ದಾವೆ. ಇದು ರೋಗ ಇದೆಲ್ಲ ಸಿಮ್ಟಮ್ಸು ನೋಡಿ. ಇಲ್ಲಿ ಬ್ಲಾಸ್ಟ್ ಆಗ್ತಕ್ಕಂಥದ್ದು ನಿಮಗೆ ಕಣ್ಣಿಗೆ ಕಾಣ್ತೈತೆ. ಕ್ಯಾಮ್ರಾಮ್ಯಾನ್ ದೂರ ಇದ್ದಾರೆ, ಅಷ್ಟು ಸರಿಯಾಗಿ ಕಾಣಲ್ಲ. ಇಲ್ಲಿ ಕಾಣ್ತೈತೆ, ಇಲ್ಲಿ ಎಲೆ ಕಲರ್ ಇವೆಲ್ಲ ಸಿಂಪಡಣೆ ಮಾಡಿದರೆ ಇವೆಲ್ಲ ಹತೋಟಿ ಬರ್ತದೆ. ನೆಕ್ಸ್ಟ್ ಯಾರೋ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು, ಎರೆಹುಳ ನೋಡಪ್ಪ, ನೀ ಗೊಬ್ಬರ ತಗೊಂಡು ಅದ್ರ ಮೇಲೆ ಎರೆ ಮೇಲೆ ಹಾಕಿದ್ರು ಅದು ಸಾಯ್ತೈತೆ. ಇದ್ರಾಗ ಕಲಿಯಂಥದ್ದು ಏನಿಲ್ಲ, ಇದು ಸರ್ವಸಾಮಾನ್ಯ. ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ಬಿಟ್ಟರೆ ಏನಾಗ್ತೈತೆ, ಬದುಕ್ತೈತೆ, ಇದು ಸರ್ವಸಾಮಾನ್ಯ. ಬಟ್ ಯಾವುದೇ ಒಂದು ಗೊಬ್ಬರವನ್ನು ನಾವು ಎರೆಹುಳುಗಳ ಮೇಲೆ ಹಾಕಿದ್ರೆ ಯಾಕೆ ಸಾಯ್ತೈತೆ ಅಂದರೆ, ಪೆಟ್ರೋಲ್ ಪ್ರಾಡಕ್ಟ್ ಅಲ್ರಿ, ಕೀಟನಾಶಕ ಆಯಿದ್ರು ಸಾಯ್ತದೆ, ಗೊಬ್ಬರ ಹಾಕಿದ್ರು ಸಾಯ್ತದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಮತ್ತು ಉರಿತದೆ, ಸಾಯ್ತದೆ. ಆರ್ಗ್ಯಾನಿಕ್ ಗೊಬ್ಬರ ಈಗ ನಾವು ಇದಕ್ಕೆ ಬೇಸಲ್ ಡೋಸೇಜ್ ಎಲ್ಲ ಕೊಟ್ಟಿದ್ದೀವಲ್ಲ, ಎಲ್ಲ ಆರ್ಗ್ಯಾನಿಕ್ಕಿಂದನೇ ಕೊಟ್ಟಿರೋದು. ಏನೇನು ಕೊಟ್ಟಿದ್ದೀವಿ? ಸಾವಯವ ಗೊಬ್ಬರ, ಬೇವಿನ ಹಿಂಡೆ, ಮೈಕ್ರೋನ್ಯೂಟ್ರಿಯೆಂಟ್ಸು, ಗ್ರೋತ್ ಪ್ರಮೋಟರು, ವ್ಯಾಮು, ಬಯೋ NPK ಇಂಥವನ್ನೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಬೇರುಗಳು ಚೆನ್ನಾಗಿ ಬಿಟ್ಕೊಂಡು ಏನಾಯಿತು, ಎಲೆ ಚೆನ್ನಾಗಿ ಬಂದ್ಬಿಡ್ತು. ಮೊನ್ನೆ ಒಬ್ಬರು ಹೇಳಿದ್ರು, ಇವ್ರ ಸ್ನೇಹಿತರೆ ಅವರು ಏನಂತ ಅಂದರೆ, ಇಬ್ಬರು ಅಕ್ಕಪಕ್ಕ ಹಾಕಿದ್ದಾರೆ. ಅದರಲ್ಲಿ ಒಬ್ಬರು ಹೇಳಿದರು ಅವ್ರ ಪಕ್ಕದವರು, ಏನಪ್ಪ ನಂದು ಇಬ್ಬರು ಸೇಮ್ ಟೈಮಿಂಗ್ಸ್ ಹಾಕಿದ್ದಾವೆ, ನಿಮ್ದು ಆಗಲೇ 1-2 ಎಲೆ ಬಂದುಬಿಟ್ಟೈತೆ ಮೇಲ್ಗಡೆ, ನಮ್ದು ಇನ್ನೂ ಮೊಳಕೆ ಹಂತದಲ್ಲಿ ಐತೆ, ಸೇಮ್ ಬೀಜ ತೊಗೊಂಡು ಬಂದಿದ್ದೀವಿ, ಯಾಕೆ ಹಿಂಗಾಯ್ತು ಅಂತ ಅವ್ರು ಕೇಳಿದ್ರಂತೆ. ನನಗೆ ಹೇಳಿದ್ರು ಅವರು, ಯಾಕಂದರೆ ಸಾವಯವ ಗೊಬ್ಬರಗಳನ್ನು ನಾವು ಬೇಸಲ್ ಡೋಸೇಜ್ ಕೊಟ್ಟಾಗ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಜಾಸ್ತಿ ಇರುತ್ತೆ, ಬೇರು ಬಿಟ್ಕೊಳ್ಳೋದಕ್ಕೆ, ಮೊಳಕೆ ಬರೋದಕ್ಕೆ ಅದು ಸಹಕರಿಸ್ತದೆ. ಅವ್ರೇನು ಮಾಡಿದರೆ DAP ಗೊಬ್ಬರ ಹಾಕಿದ್ದಾರೆ. DAP ಗೊಬ್ಬರ ಹಾಕಿದರೆ ಮತ್ತೆ ಏನು ಬರ್ತದೆ ಅಂದರೆ, ಯಾವುದೇ ಮೊಳಕೆ ಬರಬೇಕು ಗಿಡ ಅಂದರೆ ಸಾವಯವ ಇದ್ರೇ ಅದು ಭೂಮಿಯಲ್ಲಿ ಮೊಳಕೆ ಚೆನ್ನಾಗಿ ಬೇಗ ಬರ್ತದೆ. ಇದು ನಾವು ಕೊಟ್ಟಿರ್ತಕ್ಕಂಥ ಒಂದು ಬೇಸಲ್ ಡೋಸೇಜ್, ಇದು ಪರ್ಫೆಕ್ಟ್ ಮೆಥಡ್. ಇದು ನೀವು ಸಪೋಸ್ ಏನು ಮಾಡ್ತೀರಿ, DAP ಗೊಬ್ಬರಗಳನ್ನು ಬಳಸ್ತೀರಿ. ಬಳಸಿದಾಗ ಏನಾಗ್ತದೆ, ಹೈಟು